ಫ್ರೆಂಡ್ಸ್, ಇವತ್ತು ನಮ್ದು ಸೆಕೆಂಡ್ ಡೇ ಇದು. ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವಿ. ಈಗ ನಿಯರ್ ಪುಣೆ ಹತ್ರ ಇದ್ವಿ. ಬಟ್ ಎಲ್ಲರೂ ಹೇಳ್ತಿದ್ದಾರೆ ಟ್ರೈನ್ ಅಲ್ಲಿ ತುಂಬಾ ರಶ್ ಇರುತ್ತೆ ಹಾಗೆ ಹೀಗೆ ಅಂತ. ಆ ತರ ಯಾವ್ದು ಇಲ್ಲ. ರಿಸರ್ವೇಶನ್ ಸೀಟ್ಗಳು ಏನಿದೆ ಅಷ್ಟು ಮಾತ್ರ ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ, ಇಲ್ಲಿ ಕೇಳೋಣ, ಇಲ್ಲಿ ಟ್ರೈನ್ ಅಲ್ಲಿ ಯಾರ್ಯಾರು ಇದಾರೆ ಅವ್ರ ಹತ್ರ ಕೇಳೋಣ. ರಶ್ ಇದೆಯಾ ಏನು ಅಂತ ಅವ್ರ ಹತ್ರ ಕೇಳ್ತಿಕೊಳ್ಳೋಣ. ಹಾಯ್ ಬ್ರೋ. ಹಾಯ್, ಏನ್ ಬ್ರೋ ನಿಮ್ಮ ಹೆಸರು? ಇಂದ್ರೇಶ್ ಅಂತ. ಇಂದ್ರೇಶ್. ನಮ್ಮ ಅಣ್ಣ ರಘು ಅಂತ ಇವರು. ಓಕೆ, ಎಲ್ಲಿಂದ ಬರ್ತಾ ಇದ್ರ ಬ್ರೋ? ನಾವು ಶಿವಮೊಗ್ಗದಿಂದ ಬರ್ತಾ ಇದೀವಿ. ಶಿವಮೊಗ್ಗ. ಹಾ. ಓಕೆ, ಪ್ರಯಾಗ್ರಾಜ್ ಹೋಗ್ತಿದ್ದೀರಾ? ಹಾ, ಹೋಗ್ತಾ ಇದೀವಿ. ಓಕೆ. ಎಲ್ರು ಆರಾಮಾಗಿ ಹೋಗ್ತಾ ಇದೀವಿ. ಏನ್ ರಶ್ ಅಂತ ಏನು ಇಲ್ಲ. ಓಕೆ. ಆರಾಮ ಫುಲ್ ಜಾಲಿ ಜಾಲಿ ಎಲ್ಲ ಜಾಲಿ. ಬಟ್ ಎಲ್ರು ಏನ್ ಹೇಳೋದಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದೆ. ಟ್ರೈನ್ ರಶ್ ಇದೆ, ಟಿಕೆಟ್ ಸಿಗಲ್ಲ ಹಾಗೆ ಹೀಗೆ ಅಂತ. ಆತರ ಅಂತ ಹೇಳ್ಕೊಳಂತದ್ ಏನು ರಶ್ ಏನು ಇಲ್ಲ ಬ್ರೋ. ಆರಾಮಾಗಿ ಜಾಲಿಯಾಗಿ ಆರಾಮಾಗಿ ಹೋಗ್ಬೋದು. ನೋಡ್ರಿ, ನೀವೇ ನೋಡ್ತಿದ್ದೀರಲ್ಲ, ಟ್ರೈನ್ ಫುಲ್ ಫ್ರೀ ಇದೆ. ಹೌದು. ಆತರ ಆರಾಮಾಗಿ ಬರ್ರಿ ಎಲ್ಲರೂ. 144 ವರ್ಷಕ್ಕೆ ಒಂದ್ಸತಿ ಬರೋದು ಇದು. ಆರಾಮಾಗಿ ಪ್ರಯೋಜರಾಗ್ರಿ, ಹೋಗಿ ಕುಂಭಮೇಳ ನೋಡ್ಕೊಂಡಿ. ಓಕೆ, ನೀವ್ ಯಾವ ತರ ಪ್ಲಾನ್ ಮಾಡಿದ್ರ ಬ್ರೋ ಹೋಗ್ಬೇಕು ಅಂತ? ನಾವು ಫಸ್ಟ್ ವಾರಣಾಸಿಗೆ ಹೋಗಿ, ಆಮೇಲೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ, ಆಮೇಲೆ ಕುಂಭಮೇಳಕ್ಕೆ ಹೋಗೋದು. ಓಕೆ, ಆಮೇಲೆ ಕುಂಭಮೇಳಕ್ಕೆ ಹೋಗ್ತೀರಿ. ಎಷ್ಟು ದಿವಸ ನೀವು ಅಲ್ಲಿ ಸ್ಟೇ ಮಾಡ್ತೀರಾ ಅಂತ? ಒಂದು 15 ಡೇಸ್. 15 ಡೇಸ್. 15 ಓಕೆ, days. 15 ಡೇಸ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? 15 ಡೇಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಎಷ್ಟು ಖುಷಿ ಆಗ್ತಿದೆ ಅಂತ ಹೋಗ್ತಿರೋದು? ತುಂಬಾನೇ ಖುಷಿ ಇದೆ ಬ್ರೋ. ನಮ್ ಗೆಳೆಯನ್ ಜೊತೆ ಬೇರೆ ಹೋಗ್ತಾ ಇದೀನಿ, ನಂದನ್ ಅಂತ. ಓಕೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಅವಾಗ ಅಂದ್ರೆ ಇವಾಗ ತುಂಬಾ ರಶ್ ಆಗಿದೆ ಅನ್ನೋ ಕಾರಣಕ್ಕೆ ಅವಾಗ ಸ್ಪೆಷಲ್ ಟ್ರೈನ್ ಅನ್ನೋದು ಅಲೋ ಮಾಡ್ತಾ ಇದಾರೆ. ಅದನ್ನೆಲ್ಲ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಬನ್ನಿ ಅನ್ನ ಕೇಳಕ್ ಇಷ್ಟಪಡ್ತೀನಿ. ಓಕೆ. ಈಗ ಓಕೆ, Return journey-ನೂ ಬಿಡ್ತಾರೆ. ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ನಾವು ಕೂಡ ಹೋಗ್ಬೇಕು ಅಂತ. ಹಾ. ಕೆಲವೊಬ್ರಿಗೆ ಟಿಕೆಟ್ ಯಾವ್ಯಾವ ತರ ಸಿಗುತ್ತಂತ ಗೊತ್ತಿರಲ್ಲ. ಏನ್ ಹೇಳ್ತೀರಾ? ಅದಕ್ಕೆ ಏನಿಲ್ಲ, ನಿಮ್ಮಂತ ಇದು ಯೂಟ್ಯೂಬ್ ಚಾನಲ್ ಇಲ್ಲ ಅಂದ್ರೆ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಯಾವ್ದಾದ್ರು ರೀಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀರಲ್ಲ, ಅದನ್ನ ನೀವು ಫಾಲೋ ಮಾಡ್ಕೊಂಡು, ನಿಮಗೆ ಫಾಲೋ ಮಾಡಿದ್ರೆ ನೀವು ಬೇಗ ಅಪ್ಡೇಟ್ ಕೊಡ್ತೀರಾ. ಅದ್ರ ಮೂಲಕ ಅವರು ಬುಕ್ ಮಾಡ್ಕೊಂಡು ಬರ್ಬೋದು. ಥ್ಯಾಂಕ್ ಯು ಬ್ರೋ. ಸರಿ. ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ವೇಣುಗೋಪಾಲ ಕೃಷ್ಣ, ಸಣ್ಣ ವಿಶ್ವನಾಥ್ ಬಾಂಡಿಗೆ. ಓಕೆ, ಈಗ ಪ್ರಯಾಗ್ರಾಜ್ಗೆ ಹೋಗ್ತಿದ್ರಾ? ಹಾ. ನಿಮ್ಮ ಯಾವ ಊರಿಂದ ಹೋಗ್ತಾ ಇದ್ರಾ ಅಂತ? ಬೆಂಗಳೂರಿಂದ ಹೋಗ್ತಾ ಇರೋದು. ಬೆಂಗಳೂರಿಂದ. ಓಕೆ, ಬಟ್ ಎಲ್ರು ಹೇಳೋದು ಟ್ರೈನ್ ಎಲ್ಲ ಸಿಗಲ್ಲ ಹಾಗೆ ಹೀಗೆ ಅಂತಾರೆ. ನಿಮ್ಗೆ ಹೇಗ್ ಸಿಕ್ತು ಅಂತ ಟ್ರೈನ್? ಇದು ಸ್ಪೆಷಲ್ ಟ್ರೈನ್ ಆಗಿ ಸಿಕ್ಕಿದೆ. ನಾರ್ಮಲ್ ಟ್ರೈನ್ಗಳಲ್ಲಿ ಯಾವುದೇ ಸ್ಥಳಾವಕಾಶ ಇಲ್ಲ. ಓಕೆ. ಈ ಟ್ರೈನ್ ಸ್ಪೆಷಲ್ ಆಗಿರೋದ್ರಿಂದ ಸ್ವಲ್ಪ ಸಿಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಸೀಟ್ ಖಾಲಿ ಅನಿಸ್ತಾ ಇದೆ ಇಲ್ಲಿ ಅಷ್ಟೇ. ಅಂದ್ರೆ ಮೇನ್ ಏನಪ್ಪಾ ಅಂತಂದ್ರೆ ಎಲ್ರು ಹೇಳೋದು ಟ್ರೈನ್ ಎಲ್ಲ ಫುಲ್ ಇದೆ, ಫುಲ್ ಕ್ರೌಡ್ ಆಗಿರುತ್ತೆ, ನಿಂತ್ಕೊಂಡು ಹೋಗ್ತಾರೆ ಅಂತ. ಈ ಯಾವ ತರ ಅನಿಸ್ತು ಅಂತ ಇವತ್ತು ನಿಮ್ಗೆ? ಈ ಸ್ಪೆಷಲ್ ಟ್ರೈನ್ ಆದ್ದರಿಂದ ಇದರಲ್ಲಿ ಸ್ಥಳಾವಕಾಶ ಇದೆ. ಬೇರೆ ಟ್ರೈನ್ಗಳಲ್ಲಿ ಗಿಚ್ಚಿ ಗಿಲಿಗಿಲಿ ಅದ್ರಲ್ಲಿ ಸಿಗುದಿಲ್ಲ. ಓಕೆ. ಆಮೇಲೆ ಈಗ ಹೋಗ್ತಾ ಇರೋದನ್ನು ಸರಿ, ಅಲ್ಲಿಂದ ಬರ್ತಾ ಟ್ರೈನ್ಗಳ ಲೆಕ್ಕಕ್ಕಿಲ್ಲ. Okay. ಅದ್ ಹೇಗೆ ಬರುವುದು? ಅದನ್ನ ಹೇಳಿ. ಯಾವಾಗ ನಿಮ್ ಟ್ರೈನ್ ಸಿಗುತ್ತೆ, ಇಲ್ಲಿ ಇವ್ರು ಸ್ಪೆಷಲ್ ಟ್ರೈನ್ ಯಾವಾಗ ಬಿಡ್ತಾರೆ ಅದು ತಿಳ್ಕೊಬೇಕಾಗಿದೆ. ಹೌದು. ಇವಾಗ ನಾವು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ರೆ ಕಸದ ತೊಪ್ಪೆ ಆಗ್ತಾ ಇದೆ ಅಲ್ಲೆಲ್ಲ. ಅಲ್ಲಿಂದ ಸಿಗ್ತಾ ಇಲ್ಲ ಬಸ್, ಬರ್ಲಿಕ್ಕೆ ಬಸ್ ಇಲ್ಲ, ಟ್ರೈನ್ ಇಲ್ಲ, ಏನ್ ಮಾಡುದು? ಓಕೆ. ವಾಟ್ ಇಸ್ ನೆಕ್ಸ್ಟ್? ಬಟ್ ಆದ್ರೂ ಕೂಡ 144 ವರ್ಷಕ್ಕೆ ಒಮ್ಮೆ ನಡೀತಾ ಇದೆ. ನೀವು ಹೋಗ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಿದ್ಯಾ ಅಥವಾ ಏನ್ ಅನಿಸ್ತಿದ್ಯಾ ಅಂತ ಸರ್? ಈ ಅದ್ಭುತ ಅನುಭವಿಸ್ಲಿಕ್ಕೆ ಹೋಗ್ತಾ ಇದೀವಿ ಅಲ್ಲಿ. ಇದು ಯಾರಿಗುಂಟು ಯಾರಿಗಿಲ್ಲ. ಅದು ಭಾಗ್ಯ ಸಿಕ್ಕವ್ರಿಗೆ. ಹೌದು. ಸಿಕ್ಕವ್ರಿಗೆ ಸೇರುಂಟೆ. ಈ 144 ವರ್ಷ ಯಾರು ಬಾಳ್ದವ್ರು ಯಾರು ಇಲ್ಲ ಇಲ್ಲಿ. ಹೌದು. ಸುತ್ತಮುತ್ತ ನಾವು ಇರುವುದಿಲ್ಲ. ಇರೋದ್ರಲ್ಲೇ ಸಂತೆ ಮುಗಿಸ್ಕೊಂಡು ಹೋಗ್ತಾ ಇರೋದು. ಈ ಭಾಗ್ಯ ಸಿಕ್ಕಿದೆ ಎಲ್ಲರ ಜೊತೆಗೆ. ನಮ್ಮ ಪುಂಡ ಪೂಕರಿಗಳೆಲ್ಲ ಇದ್ದಾರೆ. ಓಕೆ. ಓಕೆ. ಎಲ್ಲ ಅವ್ರು ಇರೋದೇ ಸ್ವಲ್ಪ ಇಲ್ಲಿ ನಮಗೆ ಎಕ್ಸ್ಪೋಸ್ ಸಿಗ್ತಾ ಇದೆ. ಇಲ್ಲ ಕ್ಯಾಮ್ರಾನ ಮುಟ್ತಿದ್ದಿಲ್ಲ ನಾವು. ಓಕೆ. ಈಗ ಏನಪ್ಪಾ ಅಂದ್ರೆ ಈಗ ಬೆಂಗಳೂರಿಂದ ಹೋಗ್ಬೇಕಾದ್ರೆ 2 days ಇರುತ್ತೆ, 2 nights ಇರುತ್ತೆ. ಹೌದು. ಜರ್ನಿ ಬೋರ್ ಆಗುತ್ತೆ ಅಂತೀರಾ ಅಥವಾ ಹೇಗಿದೆ ಅಂತೀರಾ? ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ರಾತ್ರಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಡೇ ನಲ್ಲೇನೆ ನಮ್ಮೆಲ್ಲ ಸಿಗ್ತಾರೆ, ಎಲ್ಲ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಓಕೆ. ಅಲ್ಲಿ ನಡೀತಾ ಇದೆ. ಓಕೆ ಸರ್, ನೆಕ್ಸ್ಟ್ ಏನೇನ್ ಪ್ಲಾನ್ ಮಾಡಿದ್ರಿ ಅಂತ? ಪ್ರಯಾಗ್ರಾಜ್ ಹೋಗ್ಬೇಕು ಮತ್ತೆ ಬೇರೆ ಎಲ್ಲ ಹೋಗ್ತಿದ್ರಾ? ನಾನ್ ಏನೇನೋ ಮಾಡ್ಬಿಟ್ಟಿದೀವಿ, ಅದೆಲ್ಲ ಹೇಳಲ್ಲ. ಓಕೆ. ಏನೇನ್ ನಡೀತಿಲ್ಲ ಅದನ್ನ ಮಾತ್ರನೇ. ಇವಾಗ ಸದ್ಯಕ್ಕೆ ಓಕೆ. ಬನಾರಸ್, ವಾರಣಾಸಿ, ಹಾ. ಅದಾದ್ಮೇಲೆ ಶ್ರೀರಾಮಚಂದ್ರನ ದರ್ಶನ ಮಾಡ್ಕೋಬೇಕು. ಅದಾದ್ಮೇಲೆ ನೀರಲ್ಲಿ ಮುಳುಗ್ಬಿಡ್ಕೊ ಬರೋದು ಹೊರಗಡೆ. ಈ ತರ ಇದೆ ನಮ್ಮ ಪ್ಲಾನ್. ಅಂದ್ರೆ ಅಲ್ಲಿಗೆ ಹೋದ್ಮೇಲೆ ಇನ್ನು ಏನೇನು ಪ್ಲಾನ್ ಗಳು ಆಗುತ್ತೆ ಅದ್ರ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಹೇಗೆ? ಅನ್ಎಕ್ಸ್ಪೆಕ್ಟೆಡ್ ಏನೇನ್ ಆಗತ್ತೋ ಗೊತ್ತಿಲ್ಲ, ಅದನ್ನೆಲ್ಲ ಹೇಳಕ್ ಆಗಲ್ಲ ನಾವು. ಹೌದು. ವೇಟ್ ಅಂಡ್ ಸಿ. ಹೌದು. ನೀವು ಬರೋದಾದ್ರೆ ಬನ್ನಿ, ನಮ್ ಜೊತೆಗೆ ಇದ್ಬಿಟ್ಟು ನೋಡ್ಕೊಳ್ಳಿ. ಖಂಡಿತ ಸರ್, ನಾವು ಕೂಡ ಅಲ್ಲಿಗೆ ಬರ್ತಾ ಇದೀವಿ, ಅಲ್ಲೂ ಕೂಡ ನಮ್ ಸಿಗೋಣ. ಜೊತೆಗಿದ್ರೆ ಅವಾಗ ನಿಮ್ ಏನೇನ್ ಮಾಡ್ತೀವಿ ಗೊತ್ತಿಲ್ಲ ಆಮೇಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ದಾವಣಗೆರೆ ಜೈ ಮಹಾಕಾಳ.
ಓಕೆ, ದಾವಣಗೆರೆಯಿಂದ ಬರ್ತಾ ಇದ್ರಾ? ಹೌದು ಸರ್. ಪ್ರಯಾಗ್ರಾಜ್ ಹೋಗ್ತಿದ್ರಾ? ಏನ್ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ. ಓಕೆ, ನಾವು ಇಂಥ ಕುಂಭಮೇಳ ಮತ್ತೆ ನೋಡಕ್ ಆಗಲ್ಲ, ಹಾಗಾಗಿ ಈ ಸರಿ ಎಲ್ಲಾ ಸ್ನೇಹಿತರ ಜೊತೆ ಸೇರಿ ಒಟ್ಟು 8 ಜನ, ದಾವಣಗೆರೆಯಿಂದ 6 ಜನ, ಓಕೆ. ಹೆಬ್ಳಾರು ಹಾಸನದವರು ಎಲ್ಲ ಸೇರಿ 8 ಜನ ಓಕೆ. ಅಂದ್ರೆ ಈಗ 144 ವರ್ಷ ಆದ್ಮೇಲೆ ಕುಂಭಮೇಳ ನಡೀತಾ ಇದೆ. ಹೌದು. ಇದೊಂದು ವಿಶೇಷತೆ ಇದೆ ಅಂತಾನೆ ಹೇಳ್ಬಹುದು. ಆ ವಿಶೇಷತೆ ಅಂದ್ರೆ ಅದೃಷ್ಟ ಇರೋರ್ಗ್ ಮಾತ್ರ ಸಿಗುತ್ತಂತೀರಾ ಅಥವಾ ಹೇಗೆ? ಹೌದೌದು, ಅದೃಷ್ಟ ಇರೋರಿಗೆ ಮಾತ್ರ ಸಿಗುತ್ತೆ. ಆದ್ರೆ ನಾವು ಸ್ವಲ್ಪ ಟ್ರೈ ಮಾಡ್ಬೇಕು. ಹೌದು, ನಮ್ಮ ಪ್ರಯತ್ನ ಕೂಡ ಇರ್ಬೇಕು ಅಂತೀರಾ? ನಮ್ಮ ಪ್ರಯತ್ನ ಕೂಡ ಇರ್ಬೇಕು. ಪ್ರಯತ್ನ ಇದ್ರೆ ಸಿಗ್ತೈತಿ. Okay. 1 ತಿಂಗಳ ಹಿಂದೆ ಇಂಚೆ ಮಾಡಿದವರಿಗೂ ಸಿಕ್ಕಿಲ್ಲ. ಹೌದು. ನಾವೇನೋ ದಿವಸ ಜಪ ಮಾಡೋದ್ರಿಂದ ಅದು ಸ್ವಲ್ಪ ಸಿಕ್ಕೈತಿ. ಓಕೆ. ಹಾ. ಅಂದ್ರೆ ಯಾವ ತರ ನೀವು ಪ್ಲಾನ್ ಮಾಡ್ತಾ ಇದ್ರಾ ಅಂತ, ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಅಂತ first? ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ? ಪ್ಲಾನಿಂಗ್ ಏನಿಲ್ಲ, ನಾವು ಒಂದ್ ಸ್ವಲ್ಪ ಹೋಗ್ಬೇಕು ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು ಅಷ್ಟೇ. ಓಕೆ. ಹಾಗಾಗಿ ನಮ್ಮ ಸ್ನೇಹಿತರ ಜೊತೆಗೆಲ್ಲ ಮಾತಾಡಿದಾಗ ಹೋಗೋಣ ಅಂತಂದ್ರು. ಪಾಪ ಒಂದೊಂದ್ 8 ದಿವಸ ಎಲ್ಲ ರಜಾ ಹಾಕಿ ಕೆಲ್ಸದ ಬಗ್ಗೆ ಹೌದು. ಬಹಳ ಆಸಕ್ತಿ ತಗೊಂಡಿದ್ರು. ಹಂಗಾಗಿ ಟ್ರೈ ಮಾಡಿದ್ಕೆ ಸಿಕ್ತೆ ಅದು ಟಿಕೆಟ್. ನಮ್ ತಮ್ಮ ಕಿರಣ್ ಅಂತ ಹೇಳಿ ಅವನು ರೈಲ್ವೆದಾಗ ಅದಾನೆ. ಓಕೆ, ಓಕೆ, ಅವ್ರ ಸಹಾಯದಿಂದ ಟಿಕೆಟ್ ಎಲ್ಲ ಬುಕ್ ಆದವು. ಓಕೆ. ಸರಿ, ಹೆಂಗು ಹೋಗ್ಬೇಕಾದ್ರೆ ಟಿಕೆಟ್ ಬುಕ್ ಆಯ್ತು. ಓಕೆ, ಹೋಗ್ತಾ ಇದ್ದೀರಾ? ರಿಟರ್ನ್ ಬರ್ಬೇಕಾದ್ರೆ ಯಾವ ತರ ಬುಕ್ ಮಾಡ್ತಿದ್ರಾ ಅಥವಾ ಹೇಗೆ ಅಂತ? ಇಲ್ಲ, ಬುಕ್ ಏನ್ ಮಾಡೋದಿಲ್ಲ. ಓಕೆ, ನಮ್ಮ ಪ್ಲಾನಿಂಗ್ ಇನ್ನು ಕಾಶಿ ಮತ್ತೆ ಅಯೋಧ್ಯ ಓಕೆ, ಸುತ್ತಮುತ್ತ ಇನ್ನೊಂದ್ 2-3 ಸ್ಥಳ ಅದಾವಂತ, ಅವನ್ನೆಲ್ಲ ನೋಡ್ಕೊಂಡು ಹೆಂಗಾಗುತ್ತೆ ಹಂಗ ಬರೋದು. ಓಕೆ. ಅಂದ್ರೆ ಈಗ 144 ವರ್ಷ ಆಯ್ತು ಕುಂಭಮೇಳ. ಅಲ್ಲಿ ಬಂದ್ಬಿಟ್ಟು ಸಾಧು ಸಂತರು ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಜೊತೆ ಹೋದ್ರೆ ಒಂದಿಷ್ಟು ನಾವು ಅವರು ಪಾಸಿಟಿವ್ ನಮಗ್ ಬರ್ಬೋದು ಅಂತೀರಾ ಅಥವಾ ಹೇಗೆ? ಬರೋದಂತ ಖಂಡಿತ ಐತಿ. ಅದ ಉದ್ದೇಶಕ್ಕ ಹೋಗ್ತಾ ಇರೋದಲ್ಲ. ಓಕೆ, ಅಂತ ಸಂತರನ್ನ ನಾವು ಮತ್ತೆ ಒಟ್ಟಾಗಿ ನೋಡಕ್ ಆಗೋದಿಲ್ಲ. ಹೌದು. ನಾವು ಹುಡುಕಿದ್ರು ಸಿಗೋದಿಲ್ಲ ಅವ್ರು. ಈಗ ಸೇರಿರೋದ್ರಿಂದ 29ಕ್ಕ ಇದೆ ಸ್ನಾನ ಇದೆ. ಹೌದು. ಆ ಒಂದು ಸ್ನಾನದ ಟೈಮ್ನಾಗ ಎಲ್ಲಾರು ಇರ್ತಾರ ಅನ್ನೋದು ಒಂದು ಇದೈತಿ. ಅವಾಗ ಹೋಗೋಣಂತ. 8 ರಿಂದ 9 ಕೋಟಿ ಜನ ಸೇರೋ ಒಂದು ಸಾಧ್ಯತೆ ಐತೆ ಅಂತ ಅವತ್ತು. ಹೌದು, ಹೌದು, ಹೌದು. ಆ ಪುಣ್ಯದಾಗ ನಾವು ಭಾಗಿಯಾಗೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ. ಓಕೆ, ಈಗ ನಿಮ್ಮ ಪ್ರಯಾಣ ಎಲ್ಲಿಗೆ ಅಂತ? ನಮ್ದು ಪ್ರಯಾಗ್ರಾಜ್ಗೆ. ಪ್ರಯಾಗ್ರಾಜ್ ಕಡೆಗೆ. ಹಾ, ಹೌದು. ಓಕೆ, ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಅಂತ? ನಾವು 1 ತಿಂಗಳಿಂದ ಹುಡುಕ್ತಾ ಇದ್ವು, ಸೀಟ್ ಸಿಗ್ಲಿಲ್ಲ ಟ್ರೈನ್ ನಲ್ಲಿ. ಓಕೆ, ನಾವು ಹುಬ್ಳಿಯಿಂದ ಮಾಮೂಲಿ ಜನರಲ್ ಟ್ರೈನ್ ಅಲ್ಲಿ ಹೋಗಕ್ಕೆ ಅಂತ ರೆಡಿ ಆಗಿದ್ವು. ಮೊನ್ನೆ ದಿನ ಸ್ಪೆಷಲ್ ಟ್ರೈನ್ ಬಿಟ್ರು, ಅದಕ್ಕೋಸ್ಕರ ಸೀಟ್ ಸಿಕ್ತು. ಬುಕಿಂಗ್ ಮಾಡ್ಕೊಂಡು ಹೊರಟಿದೀವಿ, ನಾನು ನಮ್ಮ ಮನೆಯವ್ರು. ಓಕೆ. ಯಾಕಂದ್ರೆ 144 ವರ್ಷ ಆದ್ಮೇಲೆ ನಡೀತಿರೋದು ಕುಂಭಮೇಳ. ಎಷ್ಟು ಖುಷಿ ಆಗ್ತಿದೆ ಅಂತ ನೋಡಕ್ಕೆ. ಹೌದು, ತುಂಬಾನೇ ಖುಷಿ ಆಗ್ತಿದೆ. ನಮ್ಗೆ ನೋಡ್ಬೇಕು ಅಂತ ತುಂಬಾ ಹಂಬಲ ಇತ್ತು. ಅದರಿಂದ ಸೀಟ್ ಸಿಗ್ದೇನೆ ಬಹಳ ಬೇಸರ ಆಗಿತ್ತು. ಆದ್ರೂ ಮಾಮೂಲಿ ಟ್ರೈನ್ ಅಲ್ಲೇ ಹೋಗೋಣ ಅಂತ ನಮ್ಮೂರ್ನಲ್ಲಿ ಎಲ್ರು ಏನ್ ಹಿಂಗೆಲ್ಲ ಹೋಗ್ತಿದ್ರು ನೀವು, ತುಂಬಾ ಕಷ್ಟ ಇದೆ ಅಂತ ಅಂದ್ರು. ಆದ್ರೂ ಪರವಾಗಿಲ್ಲ, ಹೋಗ್ಬೇಕು ಅನ್ಕೊಂಡು ಹೊರಟು ನಾವು. ಇದಕ್ಕೆ ನಮ್ಗೆ ಅದೃಷ್ಟ ಏನೋ ಚೆನ್ನಾಗಿತ್ತು. ಭಗವಂತನ ನೋಡ್ಬೇಕು ಅನ್ನೋ ಒಂದು ಆಸೆ ಇದ್ದಿದ್ರಿಂದ ಅದೃಷ್ಟ ಚೆನ್ನಾಗಿ ಸೀಟ್ ಯಾರೋ ಬಂದು ಮಾಡ್ಕೊಟ್ರು ನಮಗ್ ಸೀಟನ್ನ 2 ಸೀಟ ಓಕೆ, ಮಾಡ್ಕೊಟ್ಟಿದ್ಕೆ ರೆಡಿ ಆಗಿದ್ಮೇಲೆ ತಕ್ಷಣನೇ ಹೊರಟ್ಬಿಟ್ಟು ಬಂದ್ವು. ಓಕೆ. ನೋಡಕ್ ಅದೃಷ್ಟ ಬೇಕು ಅದನ್ನೆಲ್ಲ. ಹೌದು, ಹೌದು, ತುಂಬಾನೇ. ಜನ್ಮದಲ್ಲಿ ನಮಗೆ ಮತ್ತೆ ಸಿಗೋದಿಲ್ಲ ಬಿಡಿ ನಮ್ಗಿನ್ನ. ಹೌದು. ಅದರಿಂದ ತುಂಬಾ ಅದೃಷ್ಟ ಬೇಕಿದ್ ನೋಡಕ್ಕೆ ಕೂಡ. ನೆಕ್ಸ್ಟ್ ಪ್ರಯಾಗ್ರಾಜ ನೋಡ್ಕೊಂಡು ಬೇರೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾವು ಎಲ್ಲ ಕಡೆನೂ ನೋಡಿದೀವಿ. ಕಾಶಿ ಮತ್ತೆ ಅಯೋಧ್ಯ, ಚಿತ್ರಕೂಟ, ನೇಮಿಸರಣ ಎಲ್ಲ ಕಡೆ ನೋಡಿದ್ವಿ. ಹಾ, ಹಾ. ಈಗ ಏನಾದ್ರು ಅಲ್ಲಿ ಸುತ್ತಮುತ್ತ ಇದ್ರೆ ನೋಡೋ ಅಂತದಿದ್ರೆ 3 ದಿನ ಇರ್ತೀವಿ. 29ಕ್ಕೆ ಸಾಯಿ ಸ್ನಾನ ಮಾಡ್ಬೇಕು ಅಂತಾನೆ ಬರ್ತಾ ಇದೀವಿ. ಓಕೆ, ಇದ್ರೆ ನೋಡ್ಕೊಂಡ್ ಬರ್ತೀವಿ. ಮುಗಿಸಿ ನಾವು ಯಾವ ಟ್ರೈನ್ ಸಿಗುತ್ತೆ ಆ ಬುಕಿಂಗ್ ಏನಿಲ್ಲ, ಯಾವ Okay. ಟ್ರೈನ್ ಸಿಗುತ್ತೆ ಅದ್ರಲ್ಲಿ ಬರ್ತೀವಿ ನಾವು. ರಿಟರ್ನ್ ಏನಾದ್ರು ಬುಕ್ ಮಾಡಿದ್ರಮ್ಮ ಅಥವಾ ಇಲ್ಲ, ಮಾಡಿಲ್ಲ. ಟಿಕೆಟ್ ಬುಕ್ ಮಾಡಿಲ್ಲ. ಓಕೆ, ಯಾವ ಟ್ರೈನ್ ಸೆಟ್ಲ್ ಟ್ರೈನ್ ಸಿಕ್ಕಿದ್ರೆ ಅದಕ್ಕಾದ್ರೂ ಸರಿ ಹೊರಟು ಬರ್ತೀವಿ. ಥ್ಯಾಂಕ್ ಯು ಅಮ್ಮ. Thank you. ನಮಸ್ತೆ.